ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ಸೊ ನಾನಿವತ್ತು ಒಂದು ಟಾಪಿಕ್ ಡಿಸ್ಕಸ್ ಮಾಡೋದ ಅಂದ್ಕೊಂಡು ಒಂದು ಟಾಪಿಕ್ ಚೂಸ್ ಮಾಡಿದ್ದೀನಿ. ಟಾಪಿಕ್ ನೇಮ್ ಬಂದು ಚೇಂಜಸ್ ಇನ್ ಯೂರಿನ್ ಕಲರ್. ಸೊ changes in urine color are simple yet important indicator of hydration and overall health. By observing these changes, we can identify early signs of dehydration or other health conditions like UTI, liver disorders, kidney problems, diabetes, blood in urine, and effects of certain medications or food. ಸೊ ಏನಕ್ಕೆ ಯೂರಿನ್ ಕಲರ್ನ ನಾವು ಅಬ್ಸರ್ವ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ, ಒಂದಷ್ಟು ಮೆಡಿಕೇಷನ್ ಸೈಡ್ ಎಫೆಕ್ಟ್ಸಿಂದ ಯೂರಿನ್ ಕಲರ್ ಚೇಂಜ್ ಆಗ್ಬೋದು. ಒಂದಷ್ಟು ಫುಡ್ ಲೈಕ್ ಬೀಟ್ರೂಟ್ ತಿಂದಾಗ ಯೂರಿನ್ ಕಲರ್ ಆಬ್ವಿಯಸ್ಲಿ ರೆಡ್ಡಲ್ಲಿ ಬರುತ್ತೆ. ಸೊ ಏನೇನು ಕಂಡೀಷನ್ ಬಂದರೆ ಯೂರಿನ್ ಕಲರ್ ಚೇಂಜ್ ಇರುತ್ತೆ ಅಂತ ನಾವು ನೋಡೋದ. ಫಸ್ಟು ಫುಲ್ ಕ್ಲಿಯರ್ ಇದ್ದರೆ ಯೂರಿನು ಓವರ್ ಹೈಡ್ರೇಟೆಡ್ ಅಂತ. ಪೇಲ್ ಎಲ್ಲೋ ಇಂಡಿಕೇಟ್ಸ್ ವೆಲ್ ಹೈಡ್ರೇಟೆಡ್, ಡಾರ್ಕ್ ಎಲ್ಲೋ ಇಂಡಿಕೇಟ್ಸ್ ಡಿಹೈಡ್ರೇಟೆಡ್. ಆ್ಯಂಡ್ ಫೋರ್ತ್ ಒನ್, ಡಾರ್ಕ್ ಎಲ್ಲೋ with cloudy indicates urinary tract infections. And next, red or pink indicates hematuria, that is blood in urine or consume of beetroot. And next, orange urine ಬಂದು bile duct obstructions, any vitamins ಮತ್ತು ಸರ್ಟನ್ ಮೆಡಿಕೇಷನ್ಸ್ ಸೈಡ್ ಎಫೆಕ್ಟ್ಸಿಂದ ನಮಗೆ ಆರೆಂಜ್ ಯೂರಿನ್ನ ನೋಡ್ಬೋದು. ನೆಕ್ಸ್ಟ್, ಬ್ರೌನ್ ಯೂರಿನ್ ಯಾವಾಗ ಬರುತ್ತೆ ಅಂತ ಅಂದರೆ, ರ್ಯಾಂಬಲೋ ಮೈಲೋಸಿಸ್ ಅಂತ ಒಂದು ಕಂಡೀಷನ್ ಇದೆ. ಆ ಕಂಡೀಷನಲ್ಲಿ ಬ್ರೇಕಿಂಗ್ ಡೌನ್ ಆಫ್ ಮಸಲ್ಸ್ ಆಗಿ ಆ ಮಸಲ್ ಕಂಟೆಂಟ್ಸ್ ಏನಿರುತ್ತಲ್ಲ ಅದು ಬ್ಲಡ್ ಸೀಮ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಆವಾಗ ನಮ್ಮ ಯೂರಿನು ಬ್ರೌನ್ ಕಲರಲ್ಲಿ ಕಾಣಿಸುತ್ತೆ. ಆಮೇಲೆ ಎನಿ ಲಿವರ್ ಡಿಸೀಸಸ್ ಇದ್ದರೆ, ಸರ್ಟನ್ ಮೆಡಿಕೇಷನ್ಸ್ ಇದ್ದರೆ ಬ್ರೌನಾಗಿ ಬರುತ್ತೆ. ನೆಕ್ಸ್ಟ್, ಬ್ಲೂ ಯೂರಿನ್ ಯಾವಾಗ ಬರುತ್ತೆ ಅಂದರೆ, ಮೆಡಿಕಲ್ ಡೈ ಮತ್ತು ಮೆಡಿಕೇಷನ್ಸ್ ತೊಗೊಂಡಾಗ ಬ್ಲೂ ಯೂರಿನ್ ನೋಡ್ಬೋದು. ಸೊ ನಾವು ಯಾಕೆ ಯೂರಿನ್ ಕಲರ್ನ ಓದಬೇಕು? ವಾಟ್ ಈಸ್ ದಿ ರೋಲ್ ಆಫ್ ನರ್ಸ್ ಇನ್ ಚೇಂಜಸ್ ಇನ್ ಯೂರಿನ್ ಕಲರ್? ಏನಕ್ಕೆ ನಮ್ಮ ಪಾತ್ರ ಏನು ಇದರಲ್ಲಿ ಅಂತ ಅಂದರೆ, ಅಸೆಸ್ಮೆಂಟ್ ಆಫ್ ಯೂರಿನ್ ಕಲರ್, ಮಾನಿಟರಿಂಗ್ ಹೈಡ್ರೇಷನ್ ಸ್ಟೇಟಸ್. ಇವಾಗ ವಾಮಿಟಿಂಗ್ ಕೇಸಸ್ ಬಂದರೆ, ಎನಿ ಕನ್ಸಂಪ್ಷನ್ ಕೇಸಸ್ ಬಂದರೆ, ಪ್ರೆಗ್ನೆನ್ಸಿ ಆಗಿರ್ಬೋದು, ಆವಾಗ ಮಾನಿಟರ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಯೂರಿನು ಮತ್ತು ಹೈಡ್ರೇಷನ್ನ ಸ್ಟೇಟಸ್ ಚೆಕ್ ಮಾಡೋಕ್ಕೆ. ಅರ್ಲಿ ಐಡೆಂಟಿಫಿಕೇಷನ್ ಆಫ್ ಅಬ್ನಾರ್ಮಲಿಟೀಸ್. ಇವಾಗ ನಾನು ಆವಾಗಲೇ ಹೇಳ್ದಂಗೆ ಲಿವರ್ ಡಿಸೀಸಸ್ ಇದ್ದರೆ, ಎನಿ ಕಿಡ್ನಿ ಡಿಸ್ಫಂಕ್ಷನ್ಸ್ ಎಲ್ಲ ಇದ್ದರೆ, ಪ್ರಾಬ್ಲಮ್ಸ್ ಇದ್ದರೆ, ಸರ್ಟೆನ್ ಮೆಡಿಕೇಷನ್ಸ್ ಇದ್ದರೆ, ಸೈಡ್ ಎಫೆಕ್ಟ್ಸ್ ಇದ್ದರೆ, ಲಿವರ್ ಡಿಸಾರ್ಡರ್ಸ್, UTI ಎಟ್ಸೆಟ್ರಾ. ಸೊ ನಮಗೆ ಐಡೆಂಟಿಫಿಕೇಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಪೇಷಂಟ್ ಎಜುಕೇಷನ್ ಮಾಡೋಕ್ಕೆ, ನಮಗೆ ಏನಕ್ಕೆ ಚೇಂಜಸ್ ಇದೆ, ಏನು ಅಬ್ನಾರ್ಮಲಿಟೀಸ್ ಯಾವುದು, ನಾರ್ಮಲ್ ಯಾವುದು ಅಂತ ಗೊತ್ತಿದ್ದರೆ ನಾವು ಪೇಷಂಟ್ನ ಎಜುಕೇಟ್ ಮಾಡ್ಬೋದು ಅವ್ರ ನಮ್ಮ ಹತ್ರ ಬಂದಾಗ. ಮತ್ತು ಪ್ರಾಪರ್ ಡಾಕ್ಯುಮೆಂಟೇಷನ್ ಮಾಡೋದು, ಟೈಮ್ಲಿ ರಿಪೋರ್ಟಿಂಗ್ ಟು ದಿ ಹೆಲ್ತ್ ಕೇರ್ ಟೀಮ್, ಇದೆಲ್ಲವೂ ರೋಲ್ ಆಫ್ ನರ್ಸ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಚೇಂಜಸ್ ಇನ್ ಯೂರಿನ್ ಕಲರ್. ನೆಕ್ಸ್ಟ್ ನಾವು ಯೂರಿನಲ್ಲಿ ಏನೇನು ನಾರ್ಮಲ್ ಇರುತ್ತೆ, ಅಬ್ನಾರ್ಮಲ್ ಇರುತ್ತೆ ಅಂತ ಸ್ಟಡಿ ಮಾಡೋದ. ಥ್ಯಾಂಕ್ ಯು.